ಅದ್ರ ಪರ ನಿಂತಿದ್ರಿ ಅದನ್ನ ಬಜೆಟ್ ಅಲ್ಲಿ ನೋಡಿ ನಾನು ಹೇಳ್ತೀನಿ ಸರ್, ಕೋಲಾರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ MLAಗಳು ಇದ್ದಾರೆ. ನಾನು ಎಲ್ಲ ನೀರಾವರಿ ಹೋರಾಟಗಾರರಿಗೂ, ನಮ್ಮ ಆಂಜನೇಯ ರೆಡ್ಡಿ ಅಣ್ಣ ಇದ್ದಾರೆ, ನಮ್ಮ ಮುಖಂಡರು ಇದ್ದಾರೆ, ಎಲ್ರಿಗೂ ಸರ್ ನಾನು 3ನೇ ಹಂತದ ಶುದ್ಧೀಕರಣದ ಪರವಾಗಿ ನಾನು ಇದ್ದೀನಿ. ಇದು ಪಾಲಿಸಿ ಮ್ಯಾಟ್ರು. ನಾನೊಬ್ಬ ಫೈಟ್ ಮಾಡಿದ್ರೆ ಆಗಲ್ಲ, ನಾನು ಫೈಟ್ ಮಾಡ್ತಿದ್ದೀನಿ. ಇದಕ್ಕೆ ನನ್ನ ಸಚಿವರು, ಜಿಲ್ಲೆಯ ಎಲ್ಲ ಶಾಸಕರು, ಕೋಲಾರನ ಎಲ್ಲ ಶಾಸಕರು ಒಮ್ಮತವಾಗಿ ಫೈಟ್ ಮಾಡಿದ್ರೆ ಆಗುತ್ತೆ. ಬಟ್ ನನ್ನ ಲೆವೆಲಲ್ಲಿ ನಾನು ಪ್ರಯತ್ನ ಪಡ್ತಿದ್ದೀನಿ. ನನ್ನ ಮೇಲೆ ನಂಬಿಕೆ ಇಡಿ. ನಾನು ಪವರ್ ಬಂದಾಗ, ನಾನು ಇನ್ನಷ್ಟು ಶಕ್ತಿವಂತನಾದಾಗ ಟೆರಿಷರಿ ಟ್ರೀಟ್ಮೆಂಟ್ ನಾನು ಮಾಡಿಸ್ತೀನಿ. ನಾನು ವಿರೋಧ ಇದ್ದೀನಿ ಅಂತ ಹೇಳ್ತಿಲ್ಲಲ್ಲ. ಅವರೆಲ್ಲರನ್ನೂ ಕರ್ಕೊಂಡು ನಾನು ಮುಖ್ಯಮಂತ್ರಿಗಳ ಹತ್ರ ಒಂದು ನಿಯೋಗ ಹೋಗ್ತೀನಿ, ರಿಕ್ವೆಸ್ಟ್ ಮಾಡ್ತೀವಿ. ಸರ್ ಇದು ಏಕಾಏಕಿ ಇವತ್ತು ಹೇಳಿದ ತಕ್ಷಣ ನಾಳೆ ಆಗೋದಲ್ಲ ಸರ್, ಇಟ್ ಟೇಕ್ ಸಮ್ ಟೈಮ್ ಅಲ್ವಾ. 16-17 ವರ್ಷದಿಂದ ಪ್ರಾಜೆಕ್ಟ್ ರೆಡಿ ಆದರೆ ಇವಾಗ ಎತ್ತಿನೊಳೆ ಬರ್ತಿದೆ. ಸೊ ನಾನು ಟೆರಿಷರಿ ಟ್ರೀಟ್ಮೆಂಟ್ ಪರ ಇದ್ದೀನಿ. ಇದಕ್ಕೆ ನಾನು ಎಲ್ಲರ ಸಹಕಾರನೂ ಕೊಡ್ತೀನಿ. ಬನ್ನಿ ಜೊತೆಯಲ್ಲಿ ಹೋಗೋಣ. ಸರ್ಕಾರಿ ಶಾಲೆ ಮಕ್ಕಳು ಇವತ್ತು ಮೋಟಿವೇಶನ್ ಶೋಗೆ ಭಾಗವಹಿಸಿದ್ರು. ಇನ್ನು ಕೆಲವು ದಿನಗಳಿದೆ ಎಕ್ಸಾಮ್ಗೆ. ವಿದ್ಯಾರ್ಥಿಗಳಿಗೆ ಆತಂಕ ಇರುತ್ತೆ, ಅಭದ್ರ ಇರುತ್ತೆ, ಭಯ ಇರುತ್ತೆ. ಸೊ 1-1.5 ಗಂಟೆಗಳ ಕಾಲ ನಾನು ಟೀಚರು, ಮೋಟಿವೇಶ್ನಲ್ ಸ್ಪೀಕರು, ಅವ್ರಿಗೆ ಮೋಟಿವೇಟ್ ಮಾಡಿದೆ. ಮಕ್ಕಳು ಮೋಟಿವೇಟ್ ಆಗಿದ್ದಾರೆ, ನನಗೆ ನಂಬಿಕೆ ಇದೆ. ಲಾಸ್ಟ್ ಇಯರ್ಗಿಂತ ಈ ವರ್ಷ ಕಂಪ್ಯಾರಿಟಿವ್ಲಿ ಚಿಕ್ಕಬಳ್ಳಾಪುರ ಬೆಟರ್ ಸ್ಥಾನದಲ್ಲಿರುತ್ತೆ. ನಿಮಗೆ ಗೊತ್ತಿದೆ, ಚಿಕ್ಕಬಳ್ಳಾಪುರ ತಾಲೂಕಲ್ಲಿ SSLC ಎಕ್ಸಾಮ್ನ ತುಂಬ ಸ್ಟ್ರಿಕ್ಟಾಗಿ ಮಾಡ್ತಿದ್ದೀವಿ. ನೀವು ಲಾಸ್ಟ್ ಇಯರು ಬೇಕಾದರೆ ವಿಚಾರಿಸ್ಕೊಳ್ಳಿ, ಸ್ಟ್ರಿಕ್ಟಾಗಿ ಮಾಡ್ತಿದ್ದೀವಿ. ಪರ್ಸೆಂಟೇಜ್ ಕಡಿಮೆ ಬಂದರೂ ಪರವಾಗಿಲ್ಲ. ಬಟ್ ಖಂಡಿತವಾಗೂ ಲಾಸ್ಟ್ ಇಯರ್ಗಿಂತ ಈ ವರ್ಷ ಬೆಟರ್ ಪೊಸಿಷನ್ ಬರುತ್ತೆ ಅಂತ ನಂಬಿಕೆ ಇದೆ ಸರ್. ಈಗ ನಿಮ್ಮ ಮೋಟಿವೇಶನ್ ಸ್ಪೀಚ್ ಒಂದು ಕೇಳಿದಂಥ ವಿದ್ಯಾರ್ಥಿಗಳು ಕೂಡ ಹೇಳ್ತಿದ್ರು, ನಾವು ಜಸ್ಟ್ ಪಾಸ್ ಆಗುವಂಥ ವಿದ್ಯಾರ್ಥಿಗಳು ಒಂದು ಉತ್ತಮ ಅಂಕ ಪಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಿದ್ರಿ ಸರ್. ಏನು ವಿದ್ಯಾರ್ಥಿಗಳಿಗೆ ಏನಾಗಿರುತ್ತೆ ಅಂದರೆ ಒಂದು ಸ್ಫೂರ್ತಿ ಇರಬೇಕು. ಅವ್ರ ಹತ್ರ ಅವರಲ್ಲಿರೋ ಫೈರ್ನ ಆಚೆ ತಂದು ನೀನೇನಾದರೂ ಮಾಡ್ತೀಯ ಮಗ ಅಂತ ಹೇಳೋನ್ಬೇಕು. ಆ ಕೆಲಸ ನಾವು ಮಾಡಿದ್ದೀವಿ ಇವತ್ತು. ಅವ್ರು ಗೆಲ್ತಾರೆ, SSLCಯಲ್ಲಿ ಪರ್ಫಾರ್ಮ್ ಮಾಡ್ತಾರೆ. ಅಟ್ಲೀಸ್ಟ್ ತುಂಬ ಬಡವ್ರ ಮಕ್ಕಳು ಫೇಲ್ ಆಗೋ ಹುಡುಗ ಪಾಸ್ ಆದರೆ SSLC ಮೇಲೆ ಯಾವುದೋ ಒಂದು ಉದ್ಯೋಗ ಕಟ್ಕೊಂಡು ಬದುಕನ್ನು ಕಟ್ಕೊತಾನೆ ಅಂತ ನಮ್ಮ ಆಸೆ ಸರ್. ಈಗ ಟೆಸ್ಟ್ ಸೀರೀಸ್ಗಳನ್ನು ಆಯೋಜನೆ ಮಾಡಿದ್ರಿ, ಆ ಒಂದು ಇದು ಯಾವ ರೀತಿ ಅನುಕೂಲ? ಚೆನ್ನಾಗಾಗಿದೆ ಸರ್. ಈಗ ಲಾಸ್ಟ್ ಇಯರ್ ಟೆಸ್ಟ್ ಸೀರೀಸ್ ಮಾಡಿದ್ವಿ, ಈ ವರ್ಷ ಸೆಲೆಕ್ಟೆಡ್ ಟೆಸ್ಟ್ಗಳನ್ನ ಮಾಡಿದ್ವಿ. ಯಾಕೆಂದರೆ ಲಾಸ್ಟ್ ಇಯರ್ಗೆ ಈ ವರ್ಷಕ್ಕೆ ಸ್ವಲ್ಪ ಸ್ಟ್ರಾಟಜಿ ಚೇಂಜ್ ಮಾಡ್ಕೊಂಡಿದ್ದೀವಿ. ಅದು ಯಶಸ್ವಿ ಆಗುತ್ತೆ ಅಂತ ನನ್ನ ನಂಬಿಕೆ ಇದೆ ಸರ್. ಸರ್ ಪ್ರದೀಪ್ ಈಶ್ವರ್ ಅವರಂದ್ರೆ ಜೋಶ್ ಯಾಕೆ ವಿದ್ಯಾರ್ಥಿಗಳಿಗೆ? ಅವ್ರ ಭವಿಷ್ಯ ನಾನೇ ಅಲ್ವಾ ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳ ಭವಿಷ್ಯ ನಾನು. ಶೈಕ್ಷಣಿಕ ಕ್ಷೇತ್ರದಲ್ಲಿ ಬದಲಾವಣೆ ತರೋನು ನಾನು. ಶಿಕ್ಷಣ ಕ್ಷೇತ್ರದಲ್ಲಿ ಹಂತವಾಗಿ ನಾನು ಬದಲಾವಣೆ ತರ್ತೀನಿ. ವಿದ್ಯಾರ್ಥಿಗಳೇ, ನೀವು ಶಿಕ್ಷಣ ಮಂತ್ರಿ ಆಗಬೇಕು ಅಂತ ಒತ್ತಾಸೆಯನ್ನ ವ್ಯಕ್ತಪಡಿಸ್ತಾ ಇದ್ದೀವಿ. ನನಗೂ ಆಸೆ ಇದೆ. ಇವತ್ತಲ್ಲ ನಾಳೆ ಆಗುತ್ತೆ, ಆಗೇ ಆಗುತ್ತೆ. ಬಟ್ ಅದು ಇವತ್ತಾಗುತ್ತೋ ನಾಳೆ ಆಗುತ್ತೋ ಗೊತ್ತಿಲ್ಲ. ಏಪ್ರಿಲ್ 2ನೇ ವಾರ ಆಗುತ್ತೋ, ಇಲ್ಲ 28ಕ್ಕೆ ಆಗುತ್ತೋ, 33ಕ್ಕೆ ಆಗುತ್ತೋ ಗೊತ್ತಿಲ್ಲ. ಆಸೆ ಅಂತೂ ಇದೆ. ಕಾರ್ಯಕ್ರಮದ ಮೂಲಕ ಏನು ಸಂದೇಶ ಕೊಡಕ್ಕೆ ಹೊರಟಿದ್ದೀರಿ ಸರ್? ಚಿಕ್ಕಬಳ್ಳಾಪುರ ತಾಲೂಕವ್ರಿಗೆ ನಾನೊಂದು ರಿಕ್ವೆಸ್ಟ್ ಮಾಡ್ತೀನಿ. ಒಬ್ಬ ವಿದ್ಯಾವಂತನನ್ನ, ಒಬ್ಬ ಅನಾಥ ಹುಡುಗನ್ನ ನೀವು ಆಯ್ಕೆ ಮಾಡಿ ತಂದ್ರಿ. ಇವತ್ತು ಯಾರ ಮೇಲೆ ಟಾರ್ಗೆಟ್ ಮಾಡಿ ನಾವು ಕೇಸುಗಳು ಮಾಡಿಸ್ತಿಲ್ಲ. ಚಿಕ್ಕಬಳ್ಳಾಪುರ ನೆಮ್ಮದಿಯಾಗಿದೆ. ಚಿಕ್ಕಬಳ್ಳಾಪುರ ಟೌನಲ್ಲಿ ಫ್ಲೆಕ್ಸ್ ಫ್ರೀ ಮಾಡಿದ್ದೀನಿ. ಸರ್ಕಾರಿ ಕಾಲೇಜುಗಳಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರ ಡಿಗ್ರಿ ಕಾಲೇಜು, ಮುನ್ಸಿಪಲ್ ಕಾಲೇಜು, ಕೋಯೆಡ್ ಕಾಲೇಜು, ವುಮೆನ್ಸ್ ಕಾಲೇಜ್ಗೆ 10 ಕೋಟಿ ಅನುದಾನ ತಂದು ಪ್ರೈವೇಟ್ ಸ್ಕೂಲ್ ಥರ ಅದ್ರ ಲುಕ್ ಬದಲಾಗಂಗೆ ಮಾಡಿದ್ದೀನಿ. ರೆಗ್ಯುಲರಾಗಿ ಕ್ಲಾಸಸ್ ಮಾಡೋಂಗೆ ಮಾಡಿದ್ದೀನಿ. 210 ಹಳ್ಳಿ ಸುತ್ತಿದ್ದೀನಿ. ಟೌನಲ್ಲಿ ಒಂದು 15 ವಾರ್ಡ್ ಸುತ್ತಿದ್ದೀನಿ. ಜನ ಅವ್ರ ಪಾಡ್ಗೆ ಅವ್ರ ಜೀವನ ಮಾಡ್ತಿದ್ದಾರೆ. ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಿದ್ದೀನಿ. ಆಫೀಸರ್ಸ್ಗೆ ಫ್ರೀಡಮ್ ಇದೆ. ನಾನೆಲ್ಲೂ ಹಸ್ತಕ್ಷೇಪ ಮಾಡ್ತಿಲ್ಲ. ಕಾನೂನನ್ನ ಫಾಲೋ ಮಾಡ್ತಿದ್ದೀವಿ. ಚಿಕ್ಕಬಳ್ಳಾಪುರದ ಜನಕ್ಕೆ 33ಕ್ಕೆ ಮೆಟ್ರೋ ತರ್ತೀನಿ. BB ರೋಡು, MG ರೋಡ್ ನಾನು ಬಂದಮೇಲೆ ವೈಡನಿಂಗ್ ಮಾಡಿಸಿದ್ದೀನಿ. ಬಜಾರ್ ರೋಡು ಆದಷ್ಟು ಬೇಗ ಈಗ DC ಲೆವೆಲಲ್ಲಿ ಮೀಟಿಂಗ್ ಆಯಿತು. ಟೆಂಡರ್ಗೆ ಹೋಗಿದೆ, ಅದು 11 ಕೋಟಿ ಟೆಂಡರ್ಗೆ ಹೋಗಿದೆ. ಅದು ಅಪ್ರೂವ್ ಆಗಿದ ತಕ್ಷಣ ಬಜಾರ್ ರೋಡ್ ಹೊಡಿತೀನಿ. ರಸ್ತೆಗಳನ್ನ ವೈಡನಿಂಗ್ ಮಾಡ್ತೀನಿ. MG ರೋಡು, BB ರೋಡು ಚಂದ ಕಾಣಂಗೆ ಮಾಡ್ತೀನಿ. ನಾವು ಯಾವ ಸಿಟಿಗೂ ಕಡಿಮೆ ಇಲ್ಲ ಅಂತ ಪ್ರೂವ್ ಮಾಡ್ತೀನಿ. ಈಗ 1 ಕೋಟಿ ವೆಚ್ಚದಲ್ಲಿ ಯಲಹಂಕ ಮಾದರಿಯಲ್ಲಿ ಸ್ಟ್ರೀಟ್ ಲೈಟ್ಗೆ ಪ್ಲ್ಯಾನ್ ಮಾಡಿದ್ದೀನಿ. ಅದು ಆದಷ್ಟು ಬೇಗ ಹಾಕ್ತೀನಿ. ಸೊ ಒಂದೊಂದೇ ಚೇಂಜಸ್ ಬರ್ತಿದೆ. ಪೆಂಡಿಂಗ್ ಇರೋ ಮುಷ್ಟೂರು ರೋಡ್ ಹಾಕ್ಸಿದ್ದೀನಿ, ದಿನ್ನೇವಸಳ್ಳಿ ರೋಡ್ ಹಾಕ್ಸಿನಿ. ಕಂದ್ವಾರ ರೋಡ್ಗೆ ದುಡ್ಡಿದೆ, ಬಟ್ ಯಾರೋ ಒಬ್ಬ ವ್ಯಕ್ತಿ ಕೋರ್ಟ್ಗೆ ಹೋಗಿ ಅದಕ್ಕೆ ಸ್ಟೇ ತಂದಿರೋದ್ರಿಂದ ಡಿಲೇ ಆಗ್ತಿದೆ. ಆ ರಸ್ತೆ ಹಾಕಿಸ್ತೀನಿ. ನಾನು ಜನರ ಜೊತೆ ಇದ್ದೀನಿ ಸರ್. ಈಗ ಪೆರೆ ಸಂದರ್ಭದಲ್ಲಿ ಮುಖ್ಯ ಮಾಡೋಕ್ಕಾಗಲಿಲ್ಲ, ಪ್ರದೀಪ್ ಈಶ್ವರ್ ಅವರು ಸರಿ ಮಾಡಿದ್ದಾರೆ. ಆ ಒಂದು ರಸ್ತೆಗೆ ತರಕಾರಿ ವೆಂಕಟನವರ ನೋಡಿ ಸರ್, ಪೆರೆ ಸಂದ್ರ ರಸ್ತೆ ನಾನು ಯಾವಾಗಲೂ ಚಿಕ್ಕವನು ಇದ್ದಾಗ ಟಾರ್ ರೋಡ್ ಹಾಕಿದ್ದಿದ್ದು. ರೋಡ್ ಹಾಳಾಗಿತ್ತು. ನಾನು ಬಂದಮೇಲೆ 4.5 ಕೋಟಿ ವೆಚ್ಚದಲ್ಲಿ ಆ ಕಡೆ ಈ ಕಡೆ ಹಾಕಿ ಏರ್ಪೋರ್ಟ್ ರೋಡ್ಗಿಂತ ನಮ್ಮೂರು ರೋಡ್ ಕಡಿಮೆ ಇಲ್ಲ. ನೀವು ಹೋಗಿ ನೋಡಿ. ಆ ಲೆವೆಲಲ್ಲಿ ನಮ್ಮೂರು ರೋಡ್, ನನ್ನ ಮೂರು ಮೇಲೆ ನನಗೆ ಪ್ರೀತಿ ಇದೆ, ಮಾಡಿದ್ದೀನಿ ಸರ್.
ಅದಕ್ಕೆ ಮಾಡಿದ್ದೀನಿ. ಅದರಲ್ಲಿ ಆ ಊರಲ್ಲಿ ಹಿರಿಯರು ತರಕಾರಿ ವೆಂಕಟಪ್ಪನವರು ಅವ್ರ ಹೆಸರು ಇಡಬೇಕು ಅಂತ ಊರವರೆಲ್ಲ ರಿಕ್ವೆಸ್ಟ್ ಮಾಡಿದ್ರು. ಯಾಕೆಂದರೆ ಕೇಳಿ ನೋಡಿ, ಊರಲ್ಲಿ ಭಾಳಷ್ಟು ಜನಕ್ಕೆ ಅವ್ರು ಕೆಲಸ ಕೊಟ್ಟಿದ್ದಾರೆ, ಬದುಕನ್ನು ಕಟ್ಕೊಂಡಿದ್ದಾರೆ. ಅವರೊಂದು ಕಾಲದಲ್ಲಿ ಊರನ್ನ ಎಲ್ಲರ ಕಷ್ಟ ಸುಖಕ್ಕೆ ಆದವರು. ಆ ಊರಲ್ಲಿ ಒಂದು ದೊಡ್ಡ ದೇವಸ್ಥಾನ ಕಟ್ಟಿಸಿದ್ದಾರೆ, ಶನಿಮಹಾತ್ಮ ಸ್ವಾಮಿ ಟೆಂಪಲ್ ಕಟ್ಟಿಸಿದ್ದಾರೆ, ಈಶ್ವರನ ದೇವಸ್ಥಾನ ರಿನೋವೇಟ್ ಮಾಡಿಸಿದ್ದಾರೆ. ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ, ಅವ್ರ ಹೆಸರಿಡಬೇಕು ಅಂತ ಹೇಳ್ತಿದ್ದಾರೆ. ನಂದೇನು ಅಭ್ಯಂತರ ಇಲ್ಲ, ನನಗೂ ಸಹಮತ ಇದೆ, ಎಲ್ಲರೂ ಸಹಕಾರ ಕೊಡ್ತಾರೆ. ಸರ್, ಈಗ ಮೂರನೇ ಸಂದೀಪ್ ಅಣ್ಣ ಆಗ್ಬೋದು, ಆಂಜನೇಯ ರೆಡ್ಡಿ ಅಣ್ಣ ಆಗ್ಬೋದು, ಎಲ್ಲರೂ ಅಷ್ಟೇ. ಅವರು ನಾನೆಲ್ಲರೂ ಫೈಟ್ ಮಾಡ್ತಿರೋದು ಜನಕ್ಕೋಸ್ಕರನೇ. ನಾನು ಸಂಸದರು, ಸಂದೀಪ್ ಅಣ್ಣ ಎಲ್ಲರದ್ದು ಒಂದು ನಿಯೋಗ ಮಾಡಿ ನಾನು ಸಂಸದರಿಗೂ ಆಹ್ವಾನ ಕೊಡ್ತೀನಿ, ಬನ್ನಿ ಸರ್ ಮುಖ್ಯಮಂತ್ರಿಗಳ ಹತ್ರ ಹೋಗೋಣ, ನಾನು ಸೇರಿದಂತೆ ನಾವೆಲ್ಲರೂ ಮನವರಿಕೆ ಮಾಡ್ಕೊಳ್ಳೋಣ, ಸರ್ಕಾರದಲ್ಲಿ ಒಪ್ಪಿಸೋ ಪ್ರಯತ್ನ ಮಾಡೋಣ, ತಪ್ಪೇನಿದೆ. ನಾನು ಎಲ್ಲರೂ ಇನ್ವೈಟ್ ಮಾಡ್ತೀನಿ. ಬಾಟ್ಲಲ್ಲಿ ತುಂಬಿಕೊಂಡು ಇಲ್ಲ ನೋಡಿ,